ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮ ವ್ಯಾಪ್ತಿಗೆ ಬರುವಂತಹ ರಾಣಿಜರಿ, ಬಂಡಾಜೆ ಫಾಲ್ಸ್ ಮತ್ತು ಬಲರಾಯನದುರ್ಗ ಕೋಟೆಗೆ ವೀಕ್ಷಣೆಗೆ ಅಂತ ಬರುವಂಥ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪ್ರವಾಸಿಗರು. ಈಗ ನಾನು ಈ ಭಾಗಕ್ಕೆ ಬಂದಿದ್ದೀನಿ. ಯಾಕಂತೇಳಿದರೆ ಸುಂಕಸಾಲೆಯಿಂದ ನಮ್ಮ ಈ ರಾಣಿಜರಿ ವ್ಯೂ ಪಾಯಿಂಟ್ ಹತ್ರ ಬರೋ ತನಕ ರಸ್ತೆಗಳು ತುಂಬಾ ಹದಗೆಟ್ಟಿದೆ. ಗ್ರಾಮ ಪಂಚಾಯಿತಿಯವರು ತುರ್ತು ಸಂದರ್ಭದಲ್ಲಿ ಆ ರಸ್ತೆಗಳನ್ನು ಪಡಿಸಬೇಕು. ಯಾಕಂತೇಳಿದರೆ ಇಲ್ಲಿ ಏನಾದರೂ ಒಂದು ಅನಾಹುತ ಆದರೆ ಸರಿಯಾದ ಮಾರ್ಗ ಕೂಡ ಸರಿ ಇಲ್ಲ. ಇಲ್ಲಿ ಕೆಲವೊಂದು ಬೈಕ್ನವರು ಅಷ್ಟೇ ಒಂದು ಹುಚ್ಚುತನಕ್ಕೆ ರೀಲ್ಸ್ ಕೂಡ ಮಾಡೋದು ಆ ರಸ್ತೆಯಲ್ಲಿ ಎಲ್ಲ. ಅಂದರೆ ವಾಹನ ಹೋಗ್ಲಿಕ್ಕೆ ಸ್ವಲ್ಪ ಅಡ್ಡಿತಡಿ ಮಾಡ್ತಾರೆ ಅಂತ ಕೂಡ ಸ್ಥಳೀಯರು ಕೂಡ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಆ ರಸ್ತೆಯಲ್ಲಿ ಬರುವಂಥ ಒಂದು ಸಂದರ್ಭದಲ್ಲಿ ಕೂಡ ಸರಿಯಾದ ರಸ್ತೆಯಲ್ಲಿ ಚರಂಡಿ ಕೂಡ ಇಲ್ಲ, ಮತ್ತು ಹೊಂಡ ಬಿದ್ದ ರಸ್ತೆಯನ್ನು ಕೂಡ ಅಲ್ಲಿ ಸರಿಪಡಿಸೋಕ್ಕೆ ಬಿಡುವುದಿಲ್ಲ ಅಂತ ಒಂದು ಸ್ಥಳೀಯರು ಕೂಡ ಕೆಲವೊಬ್ಬರು ಮಾಹಿತಿಯನ್ನು ನೀಡಿದ್ದಾರೆ. ಅಧಿಕಾರಿಗಳೊಂದು ಅದನ್ನು ಮಾಡೋಕ್ಕೆ ಬಂದಾಗ ನೀವೀಗ ಮಾಡೋದು ಬೇಡ, ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ, ಅಂದರೆ ಒಂದು 50-50 ಮೀಟ್ರಿಗೂ ಕೂಡ ಅದು ರಸ್ತೆ ತುಂಬ ಒಂದು ಹದಗೆಟ್ಟಿದೆ. ಆದರೆ ವೆಹಿಕಲ್ಲು ಪ್ರತಿಯೊಬ್ಬರದು ಒಂದು ಇಲ್ಲಿ ಕಾಲಭೈರವೇಶ್ವರ ಟೆಂಪಲ್ ಏನಿದೆ ಅಲ್ಲಿ ತನಕ ಕೂಡ ಬರುತ್ತೆ. ಕೆಲವರು ಏನು ಮಾಡ್ತಾರೆ, ಕೆಲವು ಪ್ರವಾಸಿಗರನ್ನು ಅಲ್ಲೇ ಅಡ್ಡ ಕಟ್ಟಿ ಅಲ್ಲಿಂದನೇ ಅವರು ಜನನು ಕೂಡ ಈ ಭಾಗಕ್ಕೆ ಕರೆತರುವ ಒಂದು ಕೆಲಸ ಕೂಡ ಮಾಡ್ತಿದ್ದಾರೆ. ಪ್ರವಾಸಿಗರು ತುಂಬಾ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಪ್ರವಾಸಕ್ಕೆ ಅಂತ ನಾವು ಬರ್ತೀವಿ, ಅಲ್ಲಿ 2.5 ಕೊಟ್ಟು, ಇಲ್ಲಿ 3 ಕೊಟ್ಟು, 1,000 ರೂಪಾಯಿ ಎಕ್ಸ್ಟ್ರಾನು ಕೊಡಬೇಕು, ಆ ಥರ ಸಮಸ್ಯೆ ಇದೆ. ದಯವಿಟ್ಟು ಈ ಗ್ರಾಮ ಪಂಚಾಯಿತಿಯವರು ಅಷ್ಟೇ ಎಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾರೆ ಅಂತ ಹೇಳಿದರೆ ಅದನ್ನು ಹೇಳಿ ಪ್ರಯೋಜನ ಇಲ್ಲ. ನಾವು ನಿನ್ನೆ ಇಲ್ಲಿನ ಗ್ರಾಮ ಪಂಚಾಯತಿ PD ಅವ್ರ ಗಮನಕ್ಕೂ ತಂದಿದ್ದೀವಿ. ತಂದ ಕೂಡಲೇ ನಾವೊಂದು ಅದ್ರದ್ದು ಡೀಟೇಲ್ಸು ಕಳಿಸಿದ್ದೀವಿ. ಆವಾಗ ಆಯಿತು, ಓಕೆ ಅಂತ ಹೇಳಿದ್ದಾರೆ ಬಿಟ್ಟರೆ, ಬಟ್ ಅಲ್ಲಿಗೆ ಏನು ಸೂಕ್ತ ಕ್ರಮ ತಗೊಂಡಿಲ್ಲ. ರಸ್ತೆಯಲ್ಲಿ ತುಂಬ ಕಲ್ಲುಗಳನ್ನೆಲ್ಲ ಹಾಕಿ ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಸ್ಥಳೀಯರು, ಬಟ್ ಅದಕ್ಕೆ ಪಟ್ಟವರೆಲ್ಲ. ಬಟ್ ಈ ಜಾಗಕ್ಕೆ ಬಂದಾಗ ಇಲ್ಲಿ ನಮ್ಮ ರಾಣಿಜರಿ ಏನು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಸರಿಯಾದ ಒಂದು ಸೇಫ್ಟಿ ಕೂಡ ಇಲ್ಲ ಅಂತೇಳಿ ಇಲ್ಲಿನ ಪ್ರವಾಸಿಗರು ಕೂಡ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಅರಣ್ಯ ಇಲಾಖೆ ಆಗಲಿ, ಇದಕ್ಕೆ ಪ್ರವಾಸೋದ್ಯಮ ಆಗಲಿ ತುರ್ತಾಗಿ ಗಮನ ಹರಿಸ್ಬೇಕು. ಇಲ್ಲಿ ಏನಾದರೂ ಒಂದು ಘಟನೆ ನಡಿಬಹುದು. ಯಾಕಂತೇಳಿದ್ರೆ ಇಲ್ಲಿ ಅಷ್ಟು ಹುಚ್ಚುತನ ತೋರಿಸ್ತಾ ಇದ್ದಾರೆ ಪ್ರವಾಸಿಗರು ಕೂಡ. ಮತ್ತು ಇಲ್ಲಿ ಬಾಟ್ಲುಗಳು ಬಿಸಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಡೇಂಜರ್ ಪ್ಲೇಸ್ ಅಂತ ಹೇಳಿದರೆ ಅಲ್ಲಿಗೆ ಒಂದು ತಡೆಗೋಡೆ ಅಂತ ಏನಾದ್ರು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ಸಣ್ಣ ಪುಟ್ಟ ಮಕ್ಕಳೆಲ್ಲ ಕೂಡ ಬರ್ತಾರೆ ಈ ವ್ಯೂ ಪಾಯಿಂಟಿಗೆ. ಆ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆಗಬಾರ್ದು. ಅದಕ್ಕೆ ತುರ್ತಾಗಿ ನೀವು ತಡೆಗೋಡೆಯನ್ನು ನಿರ್ಮಿಸಬೇಕು. ಮತ್ತು ಇಲ್ಲಿಗೆ ಯಾರನ್ನು ಒಬ್ಬರು ಗೈಡ್ಗಳನ್ನು ಬಿಡಬೇಕು. ಯಾಕಂತೇಳಿದರೆ ನಮ್ಮ ಕಳಸಾ ಭಾಗದ ನಮ್ಮ ಕೆಲವೊಂದು ಬಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕೂಡ ಹೋಮ್ ಗಾರ್ಡ್ನ ಕೂಡ ನೇಮಿಸಿಕೊಂಡಿದ್ದಾರೆ. ಈ ಭಾಗದಲ್ಲಿ ಕೆಲವನ್ನು ನೋಡ್ಬೋದು. ನಾನು ನಿಮಗೆ ಈ ಏನು ಎಡಭಾಗದಲ್ಲಿದೆ ಅದು ತುಂಬ ಪ್ರಪಾತನೇ ಇದೆ. ಅಲ್ಲಿ ತುದಿಯಲ್ಲಿ ಕೂಡ ಕೂತಿದ್ದಾರೆ ಕೆಲವೊಬ್ಬರು. ಅದಕ್ಕೂ ಕೂಡ ನಮ್ಮ ಕಳಸಾ ಮತ್ತು ನಮ್ಮ ಬಾಳೂರು ಪೊಲೀಸ್ ಠಾಣೆಯಿಂದ ಕೂಡ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ. ಮತ್ತು ಅವರು ಕೂಡ ಇಲ್ಲಿ ಗೈಡ್ಗಳು ಕೊಡ್ತಾ ಇದ್ದಾರೆ, ಈ ಥರ ಸೈಡ್ಗೆಲ್ಲ ಹೋಗಬೇಡಿ, ಉಚಿತನ ತೋರಿಸ್ಬೇಡಿ ಅಂತ. ಬಟ್ ಅವ್ರು ಯಾರ ಮಾತನ್ನು ಕೇಳ್ತಾ ಇಲ್ಲ. ದಯವಿಟ್ಟು ಇದು ಅರಣ್ಯ ಇಲಾಖೆಯವರಷ್ಟೇ ತುರ್ತಾಗಿ ಇದಕ್ಕೊಂದು ಏನಾದ್ರು ತಡೆಗೋಡೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಬನ್ನಿ, ನಾನು ಇನ್ನೂ ಮೇಲ್ಭಾಗಕ್ಕೆ ಹೋಗೋಣ ಈಗ. ಯಾಕಂದರೆ ಈ ಮಿಸ್ಟಲ್ಲಿ ಕಾಣೋದಿಲ್ಲ ಸರಿಯಾಗಿ. ಭಾಗಕ್ಕೆ ಹೋಗಿ ಅಲ್ಲೂ ಒಂದು ವ್ಯೂ ಪಾಯಿಂಟ್ ನಾನು ತೋರಿಸ್ತೇನೆ. ಬನ್ನಿ, ಅಲ್ಲಿ ಜನರ ಹತ್ರ ನಾನು ಕೆಲವೊಂದು ವಿಡಿಯೋಗಳನ್ನು ತಗೊಂಡಿದ್ದೀನಿ. ಈ ರಸ್ತೆ ಬಗ್ಗೆ, ಈ ಒಂದು ಪ್ರವಾಸಕ್ಕೆ ಬಂದಿದ್ರಿ, ನಿಮ್ಮ ಅಭಿಪ್ರಾಯ ಏನು ಅಂತಲೂ ಕೇಳಿದ್ದೀನಿ. ಅವರೊಂದು ರಸ್ತೆ ಬಗ್ಗೆನೂ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿನ ಸರಿಯಾಗಿ ಒಂದು ವ್ಯವಸ್ಥೆ ಕೂಡ ಇಲ್ಲ. ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಚೆನ್ನಾಗಿದೆ, ಒಳ್ಳೆ ಸ್ವರ್ಗಕ್ಕೆ ಬಂದಂಗೆ ಇದೆ ಅಂತ ಎಲ್ಲ ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ಬರೋದು ಬೇಡ ಅಂತಲ್ಲ, ಅದಕ್ಕೆ ಅಂತಲೇ ರಸ್ತೆ ಸರಿ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿನ ಒಂದು ಸೂಕ್ತವಾಗಿ ಒಂದು ತಡೆಗೋಡೆಯನ್ನು ನಿರ್ಮಿಸಬೇಕಂತ ಹೇಳ್ತಾ, ಸುಂಕಸಾಲೆ ಗ್ರಾಮ ವ್ಯಾಪ್ತಿಗೆ ಬರುವಂಥ ಇದು ರಾಣಿಜರಿ ಮತ್ತು ಬಂಡಂಜೆ ಫಾಲ್ಸು ಮತ್ತು ಬಲರಾಯನದುರ್ಗಕ್ಕೆ ಹೋಗುವಂಥ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಬಟ್ ಈ ರಸ್ತೆಯನ್ನು ಸರಿ ಇಲ್ಲ, ಹೊಂಡ ಗುಂಡಿಗಳಿದ್ದಾವೆ. ಮತ್ತು ಆ ಕಡೆ ಈ ಕಡೆ ಒಂದು ಕಾಡು ಕೋಣಗಳು, ಏನಾದರೂ ಪ್ರಾಣಿಗಳು ಬಂದ್ರೂ ಗೊತ್ತಾಗೋದಿಲ್ಲ. ಅಷ್ಟು ಒಂದು ನಿಶ್ಚಿತ ಸಭೆಗಳೆಲ್ಲ ಬಂದಿದೆ. ಇದ್ರ ಬಗ್ಗೆ ನೀವು ಗ್ರಾಮ ಪಂಚಾಯತಿಗೆಲ್ಲರೂ ತಿಳಿಸಿದ್ರೆ ಸರ್? ಈಗ ಆಲ್ರೆಡಿ ಗ್ರಾಮ ಪಂಚಾಯತಿಯವರು ಮುಂಚೆ ಎಲ್ಲ ಸ್ವಲ್ಪ ಕೆಲಸಗಳು ಮಾಡಿದ್ರು. ಈಗ ಏನಾಗಿದೆ ಅಂತಂದ್ರೆ ಮೆಂಬರ್ ಈಗ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರ ಇಲ್ಲ. ಈಗ PD ಅವರಿಗೂ ಬ್ಯುಸಿ ಇರ್ತದೆ. ಈಗ ಅವರು ಬಂದು ನೋಡಿಲ್ಲ ಅಂತ ಕಾಣ್ತದೆ, ನೋಡಿದ್ರೆ ಸರಿ ಮಾಡ್ಬೋದೇನೋ. ಬಟ್ ನಮಗಿಲ್ಲಿ ಲೋಕಲ್ ಇದನ್ನ ಗ್ರಾಮ ಪಂಚಾಯತಿಯಿಂದ ಸರಿ ಮಾಡೋಂಥ ಕೆಲಸ ನಡೆಯಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಸುಮಾರು ಒಂದು ಸುಂಕಸಾಲೆಯಿಂದ ಕಾಲಭೈರವೇಶ್ವರ ದೇವಸ್ಥಾನದವರೆಗೂ ಒಂದು 10 ಕಿಲೋಮೀಟರ್, ಮತ್ತೆ ಪ್ಲಸ್ ಆ ಕಡೆ ಮೇಲ್ಗಡೆ ಒಂದು 2 ಕಿಲೋಮೀಟರ್ ರಾಣಿಜರಿಗೆ 12 ಕಿಲೋಮೀಟರ್ ರಸ್ತೆ ಇದೆ. ಈ ರಸ್ತೆಯಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಯಾಕಂದ್ರೆ ಇದು ಪ್ರವಾಸೋದ್ಯಮಕ್ಕೆ ಒಂದು ಭಾರಿ ಒತ್ತು ಕೊಟ್ಟು ಈಗ ಬಂಡಾಜೆ ವಾಟರ್ ಫಾಲ್ಸ್ ಮತ್ತೆ ರಾಣಿಜರಿ
ಪ್ಲಸ್ ಬಲರಾಯನದುರ್ಗ ಇದು ತುಂಬಾ ಜನಸಂಖ್ಯೆ ಬರ್ತಾ ಇರೋದ್ರಿಂದ ಪ್ರವಾಸೋದ್ಯಮದವರು ಇದಕ್ಕೆ ಕೈ ಜೋಡಿಸ್ಬೇಕು. ಮತ್ತೆ ಲೋಕಲ್ MLA ಅವರು ಬಂದ್ಬಿಟ್ಟು ನಿಂತು ನೋಡಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಜನಸಾಮಾನ್ಯರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಲೋಕಲ್ಸ್ ಓಡಾಡಕ್ಕೆ ಕಷ್ಟನೇ. ಯಾಕಂದ್ರೆ ಈ ಟೂರಿಸ್ಟ್ನವ್ರು ಬಂದಾಗ ಏನ್ ಮಾಡ್ತೀರಾ, ಲೋಕಲ್ಸ್ ಓಡಾಡ್ಲೇಬೇಕಾಗತ್ತೆ. ಅವ್ರ ದಿನಚರಿ ಕೆಲಸಗಳನ್ನ ಮಾಡ್ಲೇಬೇಕು. ಒಂದು ದಿನಸಿ ಐಟಮ್ ತರೋದು, ಮತ್ತೊಂದು ಇನ್ನೊಂದು ಪೇಟೆಗೆ ಹೋಗೋದೆಲ್ಲ ಮಾಡ್ಬೇಕು. ಅವಾಗ ಸಮಸ್ಯೆ ಆಗ್ತದೆ. ನೀವು ಹೇಳಂಗೆ ಚರಂಡಿ ತುಂಬಾ ಹದಗೆಟ್ಟು ಹೋಗಿದೆ. ಈಗ ಆಲ್ರೆಡಿ ಮೇಲ್ಗಡೆ ದೇವಸ್ಥಾನದಿಂದ ಹಿಡಿದು ಸುಂಕಶಾಲೆವರೆಗೂ ಎಲ್ಲೂ ಚರಂಡಿ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ. ಎಲ್ಲ ರಸ್ತೆ ಮೇಲೆ ಹೋಗ್ತದೆ. ಆಲ್ರೆಡಿ 365 ದಿವಸ ಈ ಮಳೆ ಬಂದಾಗೆಲ್ಲ ರಸ್ತೆ ಮೇಲೆ ನೀರು ಹೋದ್ರೆ ರಸ್ತೆಗಳು ಉಳಿಯಲ್ಲ. ಯಾಕಂದ್ರೆ ರಸ್ತೆ ಒಂದು ಮುಕ್ತವಾಗಿದ್ರೆ ಗ್ರಾಮದಲ್ಲಿ ಓಡಾಡಕ್ಕೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಜನಸಾಮಾನ್ಯರಿಗೂ ಸಮಸ್ಯೆ ಇರಲ್ಲ. ಈಗ ಕಾರ್ಗಳು ಬೆಂಗಳೂರವರಿಗೆ ಇಲ್ಲಿ ಈ ರೋಡಲ್ಲಿ ಓಡಿಸಾಡಕ್ ಗೊತ್ತಾಗಲ್ಲ. ಅವ್ರಿಗೆ ಏನಾಗಿದ್ದಾರೆ, ಒನ್ ವೇಲ್ ಹೋದಂಗೆ. ಒನ್ ವೇ ಅವರಿಗೆ ಎಲ್ಲ ರೋಡ್ಗಳು ಅಲ್ಲಿ ಪಕ್ಕವಾಗಿರ್ತವೆ. ಒನ್ ವೇ ರೋಡ್ಗಳು ಸುಮ್ಮನೆ ಒಟ್ರಾಸಿ ಹೋಗ್ತಾ ಇರ್ತಾರೆ. ಅವ್ರು ಒಂದ್ ಸೈಡ್ ಬರ್ತಾ ಇರ್ತಾರೆ, ಇನ್ನೊಂದ್ ಸೈಡ್ ಜನಗಳಿಗೆ ಜಾಗ ಬಿಡ್ಬೇಕು ಅನ್ನೋದು ಅವರಿಗೆ ಆಲ್ರೆಡಿ ಗೊತ್ತಾಗಲ್ಲ. ಯಾಕಂದ್ರೆ ಅದು ಗೊತ್ತಿಲ್ಲ ಅವ್ರಿಗೆ, ಅಲ್ಲೇ ಓಡಿಸಿರ್ತಾರಲ್ಲ. ಅದಕ್ಕೋಸ್ಕರ ಈಗ ದಯವಿಟ್ಟು ಈ ರಸ್ತೆಗಳ ಒಂದು ನಿಮ್ಮ ಕಡೆಯಿಂದ, ಈ ಗಣೇಶ್ವರ ಕಡೆಯಿಂದ, ನಿಮ್ಮ ಒಂದು ನ್ಯೂಸ್ ಚಾನಲ್ ಕಡೆಯಿಂದ ರಸ್ತೆ ಮತ್ತೆ ಚರಂಡಿಗಳು ಎಂದು ದುರಸ್ತಿ ಆದ್ರೆ ನಮಗೆ ಗ್ರಾಮಸ್ಥರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ನಾನು ಕೂಡ ನಿನ್ನೆ ಒಂದು ನಮ್ಮ PDO ಅವ್ರ ಗಮನಕ್ಕೆ ಬಂದಿದೆ ಸರ್. ಅವಾಗ ನಾನು ಹೇಳಿದೆ, ಇಂಥ ಕಡೆ ಒಂದು ಅಂದ್ರೆ ಈ ತರ ಒಂದು ಹೊಂಡ ಗುಂಡಿ ಬಿದ್ದಿದೆ, ಅಲ್ಲಿ ವೆಹಿಕಲ್ ಯಾವ್ದು ಹೋಗಕ್ಕಾಗಲ್ಲ, ತುರ್ತು ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗ್ತದೆ, ಅದಕ್ಕೆ ಏನಾದ್ರು ತುರ್ತಾಗಿ ಏನಾದ್ರು ಒಂದು ಹಾಕಿ ಮಣ್ಣಾದ್ರೂ ಹಾಕಿ ಅಂತ ಹೇಳಿ. ಅಲ್ಲ, ಮಾಡ್ಬೇಕು. ಯಾಕಂದ್ರೆ ವ್ಯವಸ್ಥೆಗಳು ಮಾಡಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಈಗ ಸಾವಿರಾರು ವೆಹಿಕಲ್ಗಳು ಓಡಾಡೋದ್ರಿಂದ ಎಷ್ಟೇ ನೀವು ಗಟ್ಟಿ ರೋಡ್ ಮಾಡಿದ್ರು ಇಲ್ಲಿ 24 hours ಮಳೆ ಬರೋದ್ರಿಂದ ಮಳೆಗಾಲದಲ್ಲಿ ರೋಡ್ ಉಳಿಯಲ್ಲ. ಇದೇನಾದ್ರು ಮಾಡಿದ್ರೆ ನೀಟಾಗಿ ಕಾಂಕ್ರೀಟ್ ರೋಡ್ ಮಾಡಬೇಕು. ಕಾಂಕ್ರೀಟ್ ರೋಡ್ ಮಾಡೋದ್ರಿಂದ ಚೆನ್ನಾಗಾಗುತ್ತೆ. ಬಟ್ ಸುಮ್ಮನೆ ಏನೋ ನಾಮಕೋಸ್ತಿಗೆ ಮಾಡಿರೋ ಪ್ರಯೋಜನ ಆಗಲ್ಲ. ಮಾಡೋದನ್ನ ನೀಟಾಗಿ ಮಾಡ್ಕೊಂಡು ಹೋದ್ರೆ ಅದೊಂದು 10 ವರ್ಷ ಕಾಲನಾರು ಉಳಿದ್ರೆ ಇಂಥವ್ರು ಮಾಡಿದ್ರು ಅಂತ ಹೇಳಕ್ಕೂ ಒಂದು ಗ್ರಾಮಸ್ಥರಿಗೂ ಒಳ್ಳೇದಾಗ್ತದೆ. ಅವ್ರು ಮಾಡಿರೋರಿಗೂ ಒಂದು ಹೆಸರು ಬರ್ತದೆ. ದಯವಿಟ್ಟು ಆರೋಪ ಬರ್ತಾ ಇದೆ ಸರ್, ಏನ್ ಗೊತ್ತಾ, ಈಗ ಒಂದು ಗುಂಡಿಗಳು ರೋಡ್ ಅಲ್ಲಿ ಇದ್ದಾಗ ಅಂದ್ರೆ ಕೆಲವು ಅಧಿಕಾರಿಗಳು ಮಾಡಕ್ ಬಂದಾಗ್ಲೂ ಮಾಡಕ್ ಬಿಡ್ತಾ ಇಲ್ಲ ಗ್ರಾಮದ ಜನರು. ಇಲ್ಲ, ಆ ತರ ಏನು ಗ್ರಾಮದ ಜನಗಳು ಯಾರು ಇದ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ ಓಡಾಡೋದ್ರಿಂದ ಈಗ ಇಲ್ಲಿ ಸಾಧಾರಣವಾಗಿ ಮಟ್ಟಿಗೆ ಇಲ್ಲಿ ಲೋಕಲ್ ಆಗಿ ಬೇಕು ಅಂದ್ರೆ ಗಾಡಿಗಳು 4-wheel drive ಬೇಕೇ ಬೇಕು. 4-wheel drive ಗಾಡಿ ಓಡಾಡೋದ್ರಿಂದ ಯಾವ ಕಾರಣಕ್ಕೂ ಯಾವ ಗುಂಡಿನೂ ಹದಗೆಡುತ್ತೆ. ಬೇಕೇ ಬೇಕು. ಯಾಕಂದ್ರೆ ನಮ್ ಲೋಕಲ್ ವೆಹಿಕಲ್ ಓಡಾಡಿಲ್ಲ ಅಂತಂದ್ರೆ ಇಲ್ಲಿ ನಮಗೆ ಓಡಾಟ ಮಾಡಕ್ಕಾಗಲ್ಲ. ನಮಗೆ ಒಂದು ನೋಡಿ ಕಾಲಭೈರವೇಶ್ವರ ಟೆಂಪಲ್ ಗೆ ಹೋಗ್ಬೇಕಂದ್ರೆ ಮೇಲ್ಗಡೆಗೆ 4-wheel ಗಾಡಿ ತಗೊಂಡ್ ಹೋಗ್ಲೇಬೇಕು. 4-wheel ಗಾಡಿ ಓಡಾಡಿದಾಗ ರಸ್ತೆ ಹದಗೆಟ್ಟದ್ ಮಾಮೂಲು ಅದು. ಯಾಕಂದ್ರೆ ಗುಂಡಿಗಳೆಲ್ಲ ಇದಾಗುತ್ತೆ. ಇಲ್ಲ, ನಾವ್ ಯಾವ್ದೇ ಅಧಿಕಾರಿಗಳು ಬಂದಾಗ್ಲೂ ನಿರ್ಲಕ್ಷ್ಯ ಮಾಡಿಲ್ಲ ಇಲ್ಲಿವರೆಗೂ. ಇನ್ ಮಾಡೋದು ಇಲ್ಲ, ಬರ್ಲಿ, ಬಂದ್ ಮಾಡ್ಕೊಡ್ಲಿ, ಮಾಡೋದನ್ನ ನೀಟಾಗಿ ಮಾಡ್ಕೊಡ್ಲಿ ಅಂತ. ಯಾಕಂದ್ರೆ ಅವರು ಸುಮ್ನೆ ಬಂದ್ಬಿಟ್ಟು ಮಣ್ಣು ಹಾಕೋದ್ರ ಪ್ರಯೋಜನ ಇಲ್ಲ. ಅದೀಗ ಅವ್ರು ಮಣ್ಣು ಹಾಕುವಾಗ ಏನ್ ಪ್ರಯೋಜನ? ಒಂದ್ ಮಳೆ ಬಂದ ತಕ್ಷಣ ತೊಳ್ಕೊಂಡು ಹೋಗುತ್ತೆ. ಈಗ ನಾವು 100 ಸತಿ ತಗೊಬಂದ್ ಮಣ್ಣು ಹಾಕೋದು, ಕಲ್ಲು ಹಾಕೋದ್ ಮಾಡ್ತೀವಿ, ಅದು ನಿಲ್ಲಲ್ಲ. ಈಗ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆಗಳು ಯಾವ ತರ ಇರ್ತಾನೋ ಒಂದು ಚರಂಡಿ ವ್ಯವಸ್ಥೆ ಅದು ಮಾಡ್ಲೇಬೇಕು. ಅಲ್ಲ, ಅದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಮಳೆ ಬಂದ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇಲ್ಲ, ಯಾವುದೇ ನಿರ್ವಹಣೆ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಈಗ ಏನಾಗಿದೆ, ಇದು ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಇದು ಟೂರಿಸಂ ಇಂದ ಒಂದ್ಸತಿ 2011ರಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಒಂದು 2 ಲಕ್ಷ ರೂಪಾಯಿ, 2 ಕೋಟಿ ರೂಪಾಯಿ ದುಡ್ಡು ಕೊಟ್ರು. ಅವಾಗ ಒಂದು ರಸ್ತೆ ಕೆಲಸ ನಡೀತು. ಕೆಲಸ ನಡೆದಾದ್ಮೇಲೆ ಅದು ಏನಾಗಿದೆ ಅಂತಂದ್ರೆ, ಇದು ಪ್ರವಾಸೋದ್ಯಮ ಇಲಾಖೆಯವರೇ ಮಾಡ್ಬೇಕು ಅನ್ನೋದೊಂದು ಲೋಕಲ್ ಎಲ್ಲೇ ಕೇಳಿದ್ರು ಅವ್ರದ್ದೊಂದು ಮಾತು ಕೇಳಿ ಬರ್ತಾ ಇದೆ. ಪ್ರವಾಸೋದ್ಯಮ ಇಲಾಖೆಯರು ಯಾವಾಗ ಬರ್ತಾರೆ, ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಪ್ರವಾಸೋದ್ಯಮ ಇಲಾಖೆಯನ್ನ ಕಾಯ್ತಾ ಕುತ್ಕೊಂಡ್ರೆ ಗ್ರಾಮಸ್ಥರು ಯಾರು ಓಡಾಡಕ್ಕಾಗಲ್ಲ. ಪ್ರವಾಸೋದ್ಯಮ ಇಲಾಖೆ ಏನ್ ಮಾಡಿದ್ರು, ಅವಾಗ 2 ಕೋಟಿ ರೂಪಾಯಿ ಅಮೌಂಟ್ ಇಟ್ಕೊಂಡು ಅವಾಗ ಒಂದು ನೀಟಾಗಿ ಮಾಡೋದ್ರು. ಆಮೇಲೆ ಇದಕ್ಕೆ ಯಾವ ಕೆಲಸನೂ ಮಾಡ್ಲಿಲ್ಲ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಒಂದ್ಸತಿ ಫಾರೆಸ್ಟ್ ಅವರಲ್ಲಿ ಇದ್ ಮಾಡಿದಾಗ ನಾವು ಒಂದ್ಸತಿ ಅವ್ರ ಜೊತೆನೂ ಚರ್ಚೆ ಮಾಡುದು, ಅವ್ರ ಜೊತೆನೂ ಸುಮಾರು ಮಾತುಕತೆ ಆದಾಗ ಅವ್ರೊಂದ್ ಸ್ವಲ್ಪ ಕೆಲಸಗಳನ್ನ ಮಾಡಿದ್ರು ಫಾರೆಸ್ಟ್ ಇಲಾಖೆಯವರು. ಅದು ಆಲ್ರೆಡಿ ಅಲ್ಲೇನ್ ಮಣ್ಣು ರೋಡಲ್ಲಿ ನೀವು ಎಷ್ಟು ಮಣ್ಣು ಆಗದು ಹೊಯ್ದ್ರು ಮಳೆ ಬಂದಾಗ ನಿಲ್ಲಲ್ಲ. ಆಮೇಲೆ ನಮ್ಮ ಗಾಡಿಗಳು ಓಡಾಡಿದಾಗ ಈಗ ಪ್ರವಾಸೋದ್ಯಮಕ್ಕೆ ಇದಕ್ಕೆ ಒತ್ತು ಕೊಟ್ಟು ಪ್ರವಾಸೋದ್ಯಮ ಇಲಾಖೆಯವರು ಇಲ್ಲಿ ಪ್ರವಾಸಿಗರನ್ನ ಉತ್ತೇಜನ ಮಾಡಿ ಬಂಡಾಜೆ ವಾಟರ್ ಫಾಲ್ಸ್ ಆಲ್ರೆಡಿ ಅರಣ್ಯ ಇಲಾಖೆಯಿಂದ ಅದು ನಡೀತಾ ಇದೆ. ಯಾವ್ದು ಆನ್ಲೈನ್ ಟಿಕೆಟ್ ಮಾಡ್ಕೊಂಡು ಬರೋರು ಬಂದೇ ಬರ್ತಾರೆ. ಈಗ ಬಂಡಂಜೆ ಫಾಲ್ಸ್ ಮತ್ತೆ ಇದಕ್ಕೆ ನಮ್ಮ ಬಲರಾಯನದುರ್ಗ ಎಷ್ಟು ಚಾರ್ಜ್? ಈಗ ಬಲರಾಯನದುರ್ಗಕ್ಕೆ 300 ರೂಪಾಯಿ ಮಾಡಿದ್ದಾರೆ, ಬಂಡಾಜೆ ವಾಟರ್ ಫಾಲ್ಸ್ ಗೆ 500 ರೂಪಾಯಿ ಮಾಡಿದ್ದಾರೆ. ಪ್ಲಸ್ ಇದ್ರ ಜೊತೆಗೆ ಲೋಕಲ್ಸ್ ಗೆ ಒಂದು ಹೆಲ್ಪ್ ಆಗಂಗ್ ಮಾಡಿದ್ದಾರೆ. ಈಗ ಲೋಕಲ್ ಗೈಡ್ಸ್ ಒಂದು 40 ಜನ ಹೋಗ್ತಾ ಇದ್ದಾರೆ. ಡೈಲಿ ಅವ್ರಿಗೆ 1,000 ರೂಪಾಯಿ ಕೊಡ್ಬೇಕು. ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿ 300 ಇದಕ್ಕೆ ಬಲರಾಯನದುರ್ಗಕ್ಕೆ, ಬಂಡಾಜೆಗೆ 500 ರೂಪಾಯಿ ಮಾಡಿದ್ದಾರೆ. ಪ್ಲಸ್ 100 ರೂಪಾಯಿ ಅವ್ರು ಬಂದವ್ರ ಜೊತೆ ತೆಗೆದ್ಬಿಟ್ಟು ಗೈಡಿಗೆ ಕೊಡ್ತಾರೆ. 10 ಜನಕ್ಕೆ ಒಂದು ಗೈಡ್ ಅಂತ ಕಳ್ಸಿಕೊಟ್ಟು ಈಗ 1,000 ರೂಪಾಯಿ ಒಬ್ರಿಗೆ ಸಿಗಂಗ್ ಮಾಡ್ತಾ ಇದಾರೆ. ಸುಮಾರು ಒಂದು 40 ಜನಕ್ಕೆ. ಈಗ ಆನ್ಲೈನ್ ಅಲ್ಲಿ ಎಷ್ಟು ಬುಕ್ ಮಾಡ್ಬೇಕು? ಆನ್ಲೈನ್ ಅಲ್ಲಿ 300 ಟಿಕೆಟ್ ಇದೆ ಅಷ್ಟೇ, ಯಾವುದು ಬಂಡಾಜೆ ವಾಟರ್ ಫಾಲ್ಸ್ ಗೆ. ಆಮೇಲೆ ಬಲರಾಯನದುರ್ಗಕ್ಕೆ 300 ಇದೆ. ಈಗ ಇನ್ನೊಂದು ಮಾಡಿದ್ದಾರೆ, ಯಾವುದು ಕರಡಿಕಲ್ಲು ಅಂತ ಹೇಳಿ. ಕರಡಿಕಲ್ ಅದೇನೋ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ್ರು, ಅಲ್ಲಿ ಸ್ವಲ್ಪ ಹೋಗ್ ಬರಕ್ ಕಷ್ಟ, ಲೋಕಲ್ ಗೈಡ್ಸ್ ಹೇಳಿರಂತ. ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಟೂರಿಸಮಿಗೆ ಉತ್ತೇಜನ ಕೊಡ್ತಾ ಇದಾರೆ ಅಂತಂದ್ರೆ ಅದನ್ನು ಮಾಡ್ಲಿ. ಅದು ಇದನ್ನ
ಯಾವ್ದು ಕರಡಿಕಲ್ಲು ಓಪನ್ ಮಾಡಿದ್ರೆ ಆಲ್ರೆಡಿ ಎಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ. ಈಗ ಒಂದು 10 ಹೋಮ್ ಸ್ಟೇಗಳಿದಾವೆ, ಇನ್ನೊಂದು 10 ಹೋಮ್ ಸ್ಟೇಗಳಾಗ್ಲಿ ಊರಿಗೆ ಒಂದು ಅಮೌಂಟ್ ಬರುತ್ತೆ ಹೊರಗಡೆ. ಇನ್ನೊಂದು ಈಗ ಗಾಡಿಗಳು ಬಾಡಿಗೆ ಮಾಡ್ತಾರೆ, ಆಟೋದವರಾಗ್ಲಿ, ಯಾವುದೋ ಒಂದು ಸಣ್ಣ ಪುಟ್ಟ ಕ್ಯಾಂಪರ್ ಅವರು, ಆಮೇಲೆ ಚಿಕ್ಕ ಪುಟ್ಟ ಹೋಟೆಲ್ಗಳಿದಾವೆ, ಚಿಕ್ಕ ಪುಟ್ಟ ಒಂದು ಏನೋ ಒಂದು ನಡ್ಸ್ಕೊಂಡು ಹೋಗ್ತಾರೆ, ಅಂಗಡಿ ಪಂಗಡಿ ಎಲ್ಲ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈಗ ಜನಸಂಖ್ಯೆ ಜಾಸ್ತಿ ಬರೋದ್ರಿಂದ ಏನು ತೊಂದರೆ ಆಗಲ್ಲ. ಆದ್ರೆ ಏನಂದ್ರೆ ಮುಕ್ತವಾಗಿ ಎಲ್ಲ ಓಡಾಟ ಸಂಚಾರ, ಆಮೇಲೆ ಅಲ್ಲಿ ವ್ಯವಸ್ಥೆಗಳು ಬುಡ ಮಟ್ಟದಿಂದ ತುದಿ ಮಟ್ಟದವರೆಗೂ ಕ್ಲಿಯರ್ ಕಟ್ ಆಗಿ ಮಾಡ್ಕೊಂಡು ಹೋದಾಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈಗ ನಾಳೆ ಒಂದ್ ದಿವಸ ಯಾವ್ದೋ ವೆಹಿಕಲ್ ಇಟ್ಕೊಂಡು ಓಡಾಡೋನಿಗೆ ಒಂದ್ ಇಟ್ಕೊಂಡು ಇನ್ನೊಂದು ಇಟ್ಕೊಂತಾನೆ, ಅವ್ನ ಸಂಸಾರ ಚೆನ್ನಾಗಿ ನಡೀತೆ. ಈಗ ಊರಲ್ಲಿ ಆರ್ಥಿಕ ಸಮಸ್ಯೆಗಳಿಲ್ಲ ಅಂತಂದ್ರೆ ಪ್ರಾಬ್ಲಮ್ಸೇ ಇರಲ್ಲ. ಯಾವುದೇ ಪ್ರಾಬ್ಲಮ್ಸ್ ಬರೋದು ಆರ್ಥಿಕ ಸಮಸ್ಯೆಯಿಂದ ಬರೋದು. ಆರ್ಥಿಕ ಸಮಸ್ಯೆಗಳು ಬಗೆಹರುತ್ತ ಅಂದ್ರೆ ಯಾವ ಸಮಸ್ಯೆ ಇರಲ್ಲ. ಹಂಗಾಗಿ ಈಗ 11 ಚಾರಣನ ರೆಡಿ ಮಾಡ್ಲಿ, ಯಾವ್ದು ಕರಡಿಕಲ್ ಇದೆಯಲ್ಲ ಅದನ್ನ ಒಂದು ಮಾಡ್ಲಿ, ಇನ್ನೊಂದು 300 ಜನ ಎಕ್ಸ್ಟ್ರಾ ಬರ್ತಾರೆ. ಜನಗಳಿಗೆ ಒಂದು ಏನೋ ಒಂದು ಕೆಲಸ ಆದಂಗೆ ಆಗುತ್ತೆ. ಈಗ ಮಳೆಗಾಲದಲ್ಲಿ ತೋಟದಲ್ಲಿ ಅಂತ ಹೆವಿ ಕೆಲಸ ಇರಲ್ಲ, ಆಲ್ರೆಡಿ ತೋಟದ ಕೆಲಸಗಳೆಲ್ಲ ಮುಗ್ದಿದೆ. ಮಳೆಗಾಲ ಒಂದು 3-4 ತಿಂಗಳು ಜನ ಫ್ರೀ ಇರ್ತಾರೆ, ಅವಾಗ ಇದೊಂದು ಉದ್ಯೋಗ ಅಂತ ಆಗುತ್ತೆ, ಅವ್ರ ಕೈಗೂ ಒಂದು ಉದ್ಯೋಗ ಸಿಗ್ದಂಗೆ ಆಗುತ್ತೆ. ಎಲ್ಲದೂ ಒಳ್ಳೇದಾಗುತ್ತೆ. ಒಳ್ಳೇದಾಗಿ ಮಾಡ್ಕೊಂಡು ಹೋಗ್ಬೇಕು. ಇವರು ಸರ್ಕಾರದವರು ಗಮನಕ್ಕೆ ತಂದ್ಕೋಬೇಕು, ಪ್ಲಸ್ ಅಧಿಕಾರಿಗಳು ಗಮನಕ್ಕೆ ತರಬೇಕು, ಒಳ್ಳೇದಾಗಿ ಮಾಡ್ಕೊಂಡು ಹೋಗ್ಲಿ. ಅದೇ ರೀತಿ ನೀವು ಬಂದು ಇಲ್ಲಿ ಇದನ್ನ ಒಂದು ವಿಡಿಯೋ ಮಾಡಿದಕ್ಕೆ ನಿಮ್ಗೆ ಗಣೇಶ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಆಯ್ತಾ? ಸಂಜಯ್ ಅಂತ, ದುರ್ಗದಲ್ಲಿ. ಮೇಡಮ್, ಈಗ ಈ ಭಾಗಕ್ಕೆ ಅಂದ್ರೆ ರಾಣಿಜೇರಿ ವ್ಯೂ ಪಾಯಿಂಟ್ ಗೆ ಬಂದಿದ್ರಿ, ಎಕ್ಸ್ಪೀರಿಯನ್ಸ್ ಇದು ಫಸ್ಟ್ ಆಫ್ ಆಲ್ ನಾವು ಬರ್ಬೇಕಾದ್ರೆ ನಮ್ಗೆ ಟ್ರಕ್ಕಿಂಗ್ ಕರ್ಕೊಂಡ್ ಬಂದ್ರ ದಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಫುಲ್ ಸಖತ್ತಾಗಿತ್ತು. ಅಂಡ್ ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಗೆ ವ್ಯೂ ಕಾಣ್ತಿಲ್ಲ ಬಿಕಾಸ್ ನಮ್ ಟೀಮ್ ಲೀಡರ್ ಜೊತೆ ಫಸ್ಟ್ ಟೈಮ್ ಬಂದಿದ್ದೀವಿ. Angela, please come. Our team leader, captain. She's our captain. She's a captain. She only. Actually, she suggested all these places and place ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಗೆ ಆಕ್ಚುಲಿ ವ್ಯೂ ಕಾಣಿಸ್ತಾನಲ್ಲ ಬಿಕಾಸ್ ಅಷ್ಟು ಫಾಗ್ ಇದೆ. ಇಷ್ಟು ಟೈಮ್ ಆಕ್ಚುಲಿ 11-12 ಬಟ್ ಸ್ಟಿಲ್ ದ ವೆದರ್ ಇಸ್ ಲೈಕ್ 6:30 7 ತರನೇ ಇದೆ. ತುಂಬಾ ಚೆನ್ನಾಗಿದೆ. ಜನ ಕೂಡ ಲಿಮಿಟೆಡ್ ಆಗಿದ್ದಾರೆ. ಅಂದ್ರೆ ಆಕ್ಚುಲಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹಾ, ಈ ಜಾಗದಲ್ಲಿ ವ್ಯೂ ಪಾಯಿಂಟ್ ಇದು ಏನ್ ಸೇಫ್ಟಿ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಜನರಿಗೆ? ಜನರಿಗೆ ಏನ್ ಹೇಳ್ತಾರೆ, ಲೈಕ್ ಸೇಫ್ಟಿ ಅವ್ರ ಸೇಫ್ಟಿ ಇಲ್ಲ ಬಿಕಾಸ್ ಅಲ್ಲಿ ಸ್ಲಿಪ್ ಆಗಿ ಏನಾದ್ರು ವ್ಯೂ ನೋಡಕ್ ಹೋಗಿ ಸ್ವಲ್ಪ ಸೇಫ್ಟಿ ಮೆಷರ್ಸ್ ಇರ್ಬೇಕು ಅನ್ಸುತ್ತೆ. ಪೀಪಲ್ ಹೂ ಲೈಕ್ ಗೈಡ್ ಮಾಡಕ್ಕೆ ಸ್ವಲ್ಪ ಜನ ಬೇಕನ್ಸುತ್ತೆ. ಗೈಡೆನ್ಸ್ ಯಾರು ಇಲ್ಲ, ಸೊ ಅದೊಂದು ಅಷ್ಟೇ. ಆಮೇಲೆ ಸ್ವಲ್ಪ ಎಲ್ಲ ಅವ್ರು ಏನಾದ್ರು ಜ್ಯೂಸ್ ಆಗ್ಲಿ ಅಥವಾ ಏನಾದ್ರು ಲೈಕ್ ಸಿಗರ್ಸ್ ಆಗ್ಲಿ ಏನೋ ಬಿಸಾಕ್ಬಾರ್ದು. ನಮ್ ಟೀಮ್ ಲೀಡರ್ ಕೂಡ ಜ್ಯೂಸ್ ಕುಡಿದ್ದಾರೆ, ಬಟ್ ಅವ್ರ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲಾರು ಕಲ್ತ್ಕೊಬೇಕು. ತೋರ್ಸೆ ಸುಳ್ಳು ಅನ್ಕೊಂಡ್ಬಿಟ್ಟಾರು. ಸಿಗ ನೋಡಿ ಅಷ್ಟೇ. ಇಫ್ ಯು ವಾಂಟ್ ಟು ವಿಸಿಟ್ ದಿಸ್ ಪ್ಲೇಸ್, ಪ್ಲೀಸ್ ಕಮ್ ಅಂಡ್ ವಿಸಿಟ್. ಎಕ್ಸಾಕ್ಟ್ಲಿ. ಹಾ, ಆಕ್ಚುಲಿ ನಮ್ಗೆ ಯಾರು ಗೈಡ್ ಯಾರು ಏನು ಇಲ್ಲ. ಬಟ್ ವಿ ಹ್ಯಾವ್ ನಾಟ್ ಲೈಕ್ ಎನಿ ಎಕ್ಸ್ಪೀರಿಯನ್ಸ್. ಯಾರು ಬಂದ್ ನಮ್ಗೆ ಗೈಡ್ ಆಗ್ಲಿ ಏನು ಮಾಡಿಲ್ಲ. ಯಾ, ಬಿಕಾಸ್ ಏನ್ ಗೈಡ್ಲೈನ್ಸ್ ಇಲ್ಲ ನಮ್ಗೆ ಯಾವ ಪಾಯಿಂಟ್ ಎಲ್ಲಿ ಹೋಗ್ಬಾರ್ದು ಆತರ ಅಂತ. ಲೈಕ್ ಫ್ಯೂ ಪೀಪಲ್ ಅವ್ರು ಅರೇಂಜ್ ಮಾಡಿ 1 5 to 6 ಮೆಂಬರ್ಸ್ ಅರೇಂಜ್ ಮಾಡಿದ್ರೆ ಒಂದೊಂದು ಗ್ರೂಪ್ ಬಂದ್ರು, ಅವರಿಗೆ ಫಸ್ಟ್ ಹೇಳಿ ಲೈಕ್ ಮೆಷರ್ಸ್ ಕೊಟ್ರೆ ಇಟ್ ವಿಲ್ ಬಿ ಮೋರ್ ಗುಡ್ ಆಯ್ತು. ಹಾ, ಆಕ್ಚುಲಿ ರೆಸ್ಟ್ ರೂಮ್ಸ್ ಐ ಡೋಂಟ್ ನೋ, ರೆಸ್ಟ್ ರೂಮ್ಸ್ ಇಲ್ಲ ಅಂತ ಅನ್ಸುತ್ತೆ. ರೆಸ್ಟ್ ರೂಮ್ ಇಲ್ಲ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸ್ಟ್ ರೂಮ್ ಬೇಕು ಫಾರ್ ಗರ್ಲ್ಸ್. ಲೈಕ್ ಕಾಮನ್ ರೆಸ್ಟ್ ರೂಮ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ತುಂಬಾ ಬದಲಾವಣೆ ಬೇಕು ಸ್ವಲ್ಪ. ಮೇಘನಾ. ಸರ್, ಯಾವ ಹಾಸನಿಂದ ಬಂದಿದ್ದೀವಿ ಸರ್. ಈಗ ನಮ್ಮ ಮಲೆನಾಡು ಭಾಗಕ್ಕೆಲ್ಲ ಬಂದಿದ್ರಿ. ಹೌದು, ಇಲ್ಲಿನ ವೆದರ್ ಮತ್ತೆ ಇಲ್ಲಿನ ವಾತಾವರಣ ಹೆಂಗಿದೆ ಸರ್? ತುಂಬಾ ಅದ್ಭುತವಾಗಿದೆ ಸರ್. ಈ ಟೈಮಲ್ಲಿ ಬರಬೇಕು. ಯಾಕೆ ಅಂತಂದ್ರೆ ಜೀವನದಲ್ಲಿ ರಾಜ್ಕುಮಾರ್ ಅವ್ರು ಹೇಳಿದ್ರು, ಜೋಗದ ಗುಂಡಿ ಒಮ್ಮೆ ನೋಡಿ ಅಂತ. ಹಾಗೇನೆ ಚಿಕ್ಕಮಂಗ್ಳೂರಿಗೆ ಬಂದು ರಾಣಿಜೇರಿನ ಒಮ್ಮೆ ನೋಡ್ಬೇಕು ಸರ್. ಈ ನೋಡ್ತಾ ಇದೀವಲ್ಲ ಈ ತಾಣ, ಈಗ ಮಿಷ್ಟಿ ಕವರ್ ಆಗಿದೆ, ಹೇಳಕ್ ಅಸಾಧ್ಯ ಸರ್. 5,000 to 6,000 ಅಡಿ ಕೆಳಗಿದೆ. ನಾವು ಮೇಲ್ ನಿಂತ್ಕೊಂಡು ನೋಡ್ತಾ ಇದ್ರೆ ಭೂಲೋಕ ಸ್ವರ್ಗ ಅನ್ನೋ ತರನೇ ಕಾಣುತ್ತೆ. ಯಾಕೆ ಅಂತಂದ್ರೆ ಇಲ್ಲಿಗೆ ಬಂದಾಗ ಒಂದ್ ಸ್ವಲ್ಪ ಅಂತರದಲ್ಲಿ ನಿಂತ್ಕೊಂಡು ಇವೆಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊ ಹೋಗ್ಬೇಕು. ಯಾಕೆ ಅಂತ ಅಂದ್ರೆ ಒಂದ್ಸಲ ಪ್ರಾಣ ಹೋಗ್ಬಿಟ್ರೆ ಮತ್ತೆ ತರಕ್ಕಾಗಲ್ಲ. ಹಾಗಾಗಿ ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದಾರಲ್ಲ, ಅವ್ರಿಗೆಲ್ಲ ಒಬ್ರು ಗೈಡ್ ನಿಂತ್ಕೊಂಡು ಹಿಂದೆ ಬನ್ನಿ ಅಂತ ಹೇಳ್ಬೇಕು. ಆ ರೀತಿ ಯಾವ್ದು ಮಾಡ್ತಿಲ್ಲ. ಅಂದ್ರೆ ಇಲ್ಲಿ ಬರಕ್ ಇದೆಯಲ್ಲ, ನನ್ನ ಪ್ರಕಾರದಲ್ಲಿ ಇಲ್ಲಿಗೊಂದು ತಡೆಗೋಡೆ ಏನಾದ್ರು ಮಾಡ್ಕೊಂಡ್ರೆ ಖಂಡಿತ 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 ಸರ್. ಈ ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ ಇದೇ ತರ ಪ್ಲೇಸ್ಗಳಿದೆ. ಅಲ್ಲೆಲ್ಲ
5 ಮೀಟರ್ ಅಂತರ ಕೊಟ್ಬಿಟ್ಟು ಇಲ್ಲಿಂದ ತಡೆಗೋಡೆ ಮಾಡಿದ್ದಾರೆ. ಆ ರೀತಿ ತಡೆಗೋಡೆ ನಿರ್ಮಿಸ್ಬೇಕು, ಅಲ್ಲಿಂದ ನಿಂತ್ಕೊಂಡು ಹಿಂದೆಯಿಂದ ನೋಡ್ಬೇಕು, ಆ ರೀತಿ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ನಮ್ ಸರ್ಕಾರ ಇರೋದೇನೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ. ನೋಡಿ ಇಲ್ಲಿ ಆ ಕಡೆ ನೀವು ತೋರಿಸ್ಬೋದು, ಅವರೆಲ್ಲ ಇದ್ದಾರೆ ಆ ಅಂಚಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಮಿಸ್ ಆಗಿ ಏನಾದ್ರು ಒಬ್ರು ನೋಡಿ ಆ ರೀತಿಯಾದ ಗಲೀಜ್ ಮಾಡೋದನ್ನ ಮೊದ್ಲು ಬಿಡ್ಬೇಕು. ಈ ತರ ಎಲ್ಲ ಗಲೀಜ್ ಮಾಡೋದು, ಹೊರಗಡೆಯಿಂದ ಬಂದಿರ್ತಾರೆ, ಪ್ರಕೃತಿನ ಹಾಳು ಮಾಡಬಾರ್ದು. ಸರ್ಕಾರಕ್ಕೆ ನಾವು ಮನವಿ ಕೊಡೋದು ಏನಂತ ಅಂದ್ರೆ ಈ ರೀತಿ ಪ್ರದೇಶಗಳಿಗೆ ಒಂದು ತಡೆಗೋಡೆ ನಿರ್ಮಿಸಬೇಕು. ಯಾಕೆಂದ್ರೆ ಅತಿ ಹೆಚ್ಚು ಖರ್ಚಾಗಲ್ಲ ಅನ್ಕೊಂತೀವಿ. ರಸ್ತೆ ಇಲ್ಲಿ ತನಕ ಇದೆ, ಅಲ್ಲಿಂದ ಒಂದು 50 ಮೀಟರ್ ಮೇಲ್ಗಡೆ ಬಂದ್ರೆ ಇಲ್ಲಿ ತನಕ ಬರುತ್ತೆ. ತಡೆಗೋಡೆಗಳನ್ನ ನಿರ್ಮಿಸಬೇಕು ಅಂತ ನಾನು ಸರ್ಕಾರಕ್ಕೆ ನಾನು ಈ ಮೂಲಕ ಮನವಿ ಮಾಡ್ಕೋತೀನಿ ಸರ್. ಸರ್, ಈಗ ಬೇರೆ ಯಾವ ಪ್ಲೇಸ್ಗೆಲ್ಲ ವೀಕ್ಷಣೆಗೆ ಅಂತ ಹೋಗಿದ್ರಿ ಸರ್? ಅಂದ್ರೆ ಈ ರಾಣಿಜೇರಿ ಬಂದಿವಿ, ಬಟ್ ಬೇರೆ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ಲಿಕ್ಕೆ? ಸರ್, ನಿಮ್ಮ ಚಿಕ್ಕಮಂಗ್ಳೂರಿಗೆ ಸಂಬಂಧಪಟ್ಟಂಗೆ ಎತ್ತಿನ ಭುಜ ಇಲ್ಲಿಗೆಲ್ಲ ಹೋಗಿದ್ವಿ ಸರ್. ಎತ್ತಿನ ಭುಜದಲ್ಲೂ ಸಹಿತ ಆ ರೀತಿ ಯಾವುದೇ ಒಂದು ರಕ್ಷಣೆ ಇಲ್ಲ ಸರ್. ಈ ಮುಂಚೆ ಎಲ್ಲ ಹೋದವರು ಸಹಿತ ಅಲ್ಲಿ ಹೋದಾಗ ಇನ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂಡಿರೋದು ಇದೆ. ಹಾಗಾಗಿ ಅಲ್ಲಿಗೆಲ್ಲ ಹೋಗೋಕ್ಕಿಂತ ಮುಂಚೆ ಒಂದು ರಕ್ಷಣೆಯನ್ನ ನೀಡಬೇಕು ಅನ್ನೋದು ನನ್ನ ಮನವಿ ಸರ್. ಸರ್, ಈ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಈ ಚಾನಲ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಜನಗಳಿಗೆ ಒಂದು ಸೋಷಿಯಲ್ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಮತ್ತೆ ಸಮಾಜದಲ್ಲಿ ಏನೇ ತೊಂದರೆ ಆದ್ರೂ ಕೂಡ ತಕ್ಷಣವಾಗಿ ಅದನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ ಸರ್. ಈ ಚಾನಲ್ ಇನ್ನೂ ಹೆಚ್ಚಾಗಿ ಬೆಳಿಬೇಕು, ಮತ್ತೆ ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು, ಮತ್ತೆ ಈ ಚಾನಲ್ ಕೂಡ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಸರ್. ಸರ್, ಲೋಕೇಶ್ ಅಂತ ವಕೀಲ್. ನೋಡೋಣ, ಇವರು ಇಲ್ಲಿ ಒಂದು ಬ್ಯಾಚ್ ಬರ್ತಾ ಇದೆ. ಇವರು ಯಾವ ಊರು ಅಂತ ಗೊತ್ತಿಲ್ಲ. ಸರ್, ಯಾವ ಊರು ಸರ್ ನಿಮ್ದು? ಬೆಂಗಳೂರು. ಸರ್, ಈಗ ಈ ರಾಣಿಜೇರಿ ಮತ್ತೆ ಬಣ್ಣಂಜೆ ಫಾಲ್ಸು ಮತ್ತೆ ಬಲರಾಯನ ದುರ್ಗಕ್ಕೆಲ್ಲ ಭೇಟಿ ನೀಡಿದ್ರಿ ಎಲ್ಲರೂ. ಬಟ್ ಹೇಗೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ರಸ್ತೆ ಸರ್, ರಸ್ತೆ ಅಷ್ಟೊಂದೇನು ಸರಿ ಕಾಣಿಲ್ಲ, ಬಟ್ ಕಷ್ಟ ಪಡೋವಾಗ ಬರಕ್ಕಿಲ್ಲ. ಅದೇ ನಿಮ್ಗೆ ವೆಹಿಕಲ್ ಎಲ್ಲ ಇಲ್ಲಿ ತನಕ ಬರುತ್ತಲ್ಲ ಸರ್? ಮೇಲ್ಗಡೆ ಮಿಡಲ್ ಅಲ್ಲಿ ಒಂದು 100 ಮೀಟರ್ಸ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ನ್ಯೂಸ್ ಕರ್ನಾಟಕ ಟಿವಿಯಲ್ಲೆಲ್ಲ ಬರುತ್ತೆ. ನೋಡಿ, ಇವರೆಲ್ಲ ರಾಣಿಜೇರಿಗೆ ಟ್ರಕ್ಕಿಂಗ್ ಬಂದವರು. ಯಾವ ತರ ಇದಾರೆ ನೋಡಿ. ಯಾವ ಊರು ಸರ್ ನಿಮ್ದು? ಬ್ಯಾಡಗಿ. ಹೇಗಿದೆ ರಾಣಿಜೇರಿದೆಲ್ಲ ಎಕ್ಸ್ಪೀರಿಯನ್ಸ್? ಇದು ನೀವು ಫಸ್ಟ್ ಟೈಮ್ ಬರೋದಲ್ಲ? ಈಗ ಅರಣ್ಯ ಅಧಿಕಾರಿಗಳು ಮತ್ತೆ ಇಲ್ಲಿನ ಗೈಡ್ಗಳು ಹೇಗೆ ರೆಸ್ಪಾನ್ಸಿಬಿಲಿಟಿ? ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಸೇಫ್ಟಿ ಎಲ್ಲ ಇದೆ. ಈಗ ಬರೋರಿಗೆ ಏನ್ ಹೇಳ್ತೀರಿ? ಎಷ್ಟು ಗಂಟೆ ಹೋಗಿದ್ರಿ? ಯಾವ್ಯಾವ ಇದಕ್ಕೆ ಹೋಗಿ? ಆನ್ಲೈನ್ ಬುಕ್ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲಿ ಬಣ್ಣಂಜೆ ಫಾಲ್ಸ್ ಹೋಗಿದ? ಅಲ್ಲ ಬಂಡಾಜಿ ಅಲ್ಲ, ಬಲರಾಯನ ದುರ್ಗ ಕೋಟೆ. ಆನ್ಲೈನ್ ಬುಕ್ಕಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದು ಅಂತ. ಓಕೆ, ಥ್ಯಾಂಕ್ ಯು. ಟೂರಿಸ್ಟ್ ಜಾಸ್ತಿ ಇದಾರಲ್ಲ ಅದಕ್ಕೆ. ಯಾವ ಸರ್ ನಿಮ್ದು? ಹಾಸನ್. ಇಲ್ಲಿ ಹೇಗಿದೆ? ತುಂಬಾ ಮಲೆನಾಡು ಭಾಗಕ್ಕೆ ಬಂದಿದ್ರಿ, ಯಾವ್ದೆಲ್ಲ ಪ್ಲೇಸ್ ನೋಡಿದ್ರಿ? ಆಲ್ಮೋಸ್ಟ್ ಅಲ್ಲೂ ಎಲ್ಲಾ ಪ್ಲೇಸ್ ನೋಡಿದೀವಿ, ಇದೊಂದು ನೋಡಿರ್ಲಿಲ್ಲ. ಹಾಗಾಗಿ ನಮಗೆ ಸಂಡೇ ರಜಾ ಇದ್ದಿದ್ರಿಂದ ಎಲ್ಲ ಅಡ್ವೊಕೇಟ್ಸ್ನೆ. ಹಾಗಾಗಿ ಈ ದಿನ ರಾಣಿಜೇರಿ ನೋಡೋಣ ಅಂತ ಇಲ್ಲಿ ತನಕ ಬಂದಿದೀವಿ. ಇನ್ನು ಅಲ್ಲಿಗೆ ಹೋಗಿಲ್ಲ, ಹೇಗಿದೆ ಅಂತ ನೋಡ್ಬೇಕು. ಅದೇ ರೀತಿ ಈ ರಸ್ತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಕ್ರೇಜು ಚೆನ್ನಾಗಿರುತ್ತೆ, ಬಟ್ ಎಲ್ಲಾ ಗಾಡಿಗಳು, ಎಲ್ಲಾ ಬೈಕ್ ಗಳಾಗ್ಲಿ ಕಾರ್ಗಳಾಗ್ಲಿ ಅದು ಬರಕ್ ಆಗಲ್ಲ. ಕೆಲವೊಂದು ಆಫ್ ರೋಡ್ ಅಂತಾನೆ ಗಾಡಿಗಳು ಇರ್ತವೆ, ಮಾತ್ರ ಬರಕ್ ಸಾಧ್ಯ. ರೋಡ್ ತುಂಬಾ ಚೆನ್ನಾಗಿದೆ, ಫೀಲ್ ಚೆನ್ನಾಗಿರುತ್ತೆ. ಆಫ್ ರೋಡ್ ಗಾಡಿಗಳು ತಗೊಂಡ್ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಫ್ ರೋಡ್ ಗಾಡಿಗಳನ್ನಕ್ಕಿಂತ ಇಲ್ಲಿಗೆ ಸರ್ಕಾರ ಒಂಚೂರು ಕ್ರಮ ತಗೊಂಡು ರಸ್ತೆ ಬಗ್ಗೆ ಒಂದು ಸುರಕ್ಷತೆ ಬಿಡ್ಬೇಕು. ಯಾಕೆ ಅಂತಂದ್ರೆ ಎಲ್ಲಾ ಟೂರಿಸ್ಟ್ ಬರ್ತಿರ್ತಾರೆ, ಮಿಸ್ ಆಗಿ ಆ ಮಣ್ಣಿಗೆ ರೋಲ್ ಹೊಡಿತಾ ಇರುತ್ತೆ. ಗಾಡಿ ಟೈರ್ ಏನಾರು ಬಸ್ಟ್ ಆಗೋದಾಗ ಏನಾರು ಆದ್ರೆ ಪಕ್ಕದಲ್ಲಿ ಪಾತಾಳ ಇದೆ, ಬಿದ್ರೆ
ಒಬ್ರು ಪ್ರಾಣನೂ ಉಳಿಯಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ಸರ್ಕಾರ ಏನಾದ್ರು ಕ್ರಮ ತಗೊಂಡು ಇದ್ರ ಬಗ್ಗೆ ಬೇಕಾದ್ರೆ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಒಂದು 20 ರೂಪಾಯಿ ಚಾರ್ಜ್ ಮಾಡ್ಲಿ, ಪ್ರೈವೇಟ್ ಗಾಡಿಗಳನ್ನೇ ಕೊಡ್ಲಿ, ಬಟ್ ರಸ್ತೆ ಬಗ್ಗೆ ಒಂಚೂರು ಕ್ರಮ ವಹಿಸ್ಲಿ ಅನ್ನೋದು ನಮ್ದು ಅಭಿಪ್ರಾಯ. ತಮ್ಮ ಹೆಸರು ಸರ್? ಸರ್ ಲೋಕೇಶ್ ಅಂತ. ಥ್ಯಾಂಕ್ ಯು. ನೋಡಿ ಎಷ್ಟು ಜನ ವೀಕ್ಷಕರು ಇದ್ದಾರೆ ಅಂತ ಹೇಳಿದ್ರೆ ಕ್ಲಿಯರ್ ಆಯ್ತು ಸ್ವಲ್ಪ ಬೆಳಿಗ್ಗೆ ಇನ್ನಾಯ್ತು. ಬನ್ನಿ ಸರ್, ಈಗ ಒಂದು ಇಂಟರ್ವ್ಯೂ ಸುಮ್ನೆ ಇದೇನಿಂದ ಸರ್ಕಾರದ ಕಡೆಯಿಂದ ನಾರ್ಮಲ್ ಆಗಿ ಒಂದು ಸಿಸಿ ರೋಡ್ ಆದ್ರೇನೆ ಓಕೆ, ಇಲ್ಲ ಅಂದ್ರೆ ಸುಮ್ನೆ ಮಣ್ಣು ಕಲ್ಲು ಹಾಕಿ ಅದೇನು ಪ್ರಯೋಜನ ಬರಲ್ಲ. ಹೋದ್ ಸರಿ ಪ್ಯಾಚ್ ವರ್ಕ್ ಮಾಡಿ ಹಿಂದ್ಗಡೆನೆ ಅದ್ರ ಹೋಗಿದೆ. ಅದಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಈಗ ನಮ್ಗೆ ಇದು ಫಾರೆಸ್ಟ್ ಕಡೆಯಿಂದ ತುಂಬಾ ಇನ್ಕಮ್ ಇದೆ. ಫಸ್ಟ್ ಒಂದು ರೋಡ್ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಯಾಕಂದ್ರೆ ಕೆಲವೊಂದು ಹುಷಾರಿಲ್ಲದ ಹಳ್ಳಿ ಭಾಗ ಅಲ್ವಾ, ಒಂದು ಆರೋಗ್ಯ ಚೆನ್ನಾಗಿರಲ್ಲ, ಒಂದು ಏಜ್ ಆದವ್ರು ಇರ್ತಾರೆ, ಮತ್ತೆ ಎಮರ್ಜೆನ್ಸಿ ಹೋಗಕ್ಕೆಲ್ಲ ರೋಡ್ ತುಂಬಾ ಪ್ರಾಬ್ಲಮ್ ಇದೆ. ಎಲ್ಲದಕ್ಕೂ ಒಂದು ಒಳ್ಳೆ ರೋಡ್ ಆದ್ರೆ ನಮಗೂ ಒಳ್ಳೇದೇ. ಗೆಸ್ಟ್ಗಳು ಬರ್ತಾರೆ, ಯಾಕಂದ್ರೆ ಈಗ ರೋಡ್ ಸರಿ ಇರೋದಿಲ್ಲ. ಸರಿ ಇಲ್ದಾಗ ಹೊರಗಡೆಯಿಂದ ಬರುವವರು ಒಟ್ಟು ಬರ್ತಾ ಇರ್ತಾರೆ, ಅಂದ್ರೆ ಒಳ್ಳೆ ರೋಡ್ ಇರ್ತದೆ, ಆಗ ಜನ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ಒಂದು ಸಿಸಿ ರೋಡ್ ಆಗಿ ಇದು ಮಾಡೋದು ಒಳ್ಳೇದು ಅನ್ಸುತ್ತೆ. ಈಗ ನಿಮ್ಮ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಇದ್ರಿ, ಆ ಟೈಮಲ್ಲೆಲ್ಲ ಆ ಟೈಮಲ್ಲಿ ರೋಡು ಮಣ್ಣು ಹಾಕ್ಸಿರೋದು ಎಲ್ಲ ಮಾಡಿದ್ರು. ಅಂದ್ರೆ ಪ್ರತಿ ಒಂದು ಮಳೆ ಬರೋ ಸಂದರ್ಭದಲ್ಲಿ ಕೂಡ ನಮ್ಗೆ ಇಲ್ಲಿ ಚರಂಡಿ ಮಾಡಕ್ಕೆ ಕೆಲವೊಂದು ನಮ್ಗೆ ಇದ್ ಮಾಡ್ಕೊಡ್ಲಿಲ್ಲ. ಅಲ್ಲಿಗೆ ಹಾಗಾಗಿ ಎಲ್ಲ ರಸ್ತೆಯಲ್ಲೇ ನೀರು, ಘರ್ಷಣೆ ಹಾಗೆಲ್ಲ ಆಗಿ ರೋಡಲ್ಲೇ ನೀರ್ ಬರ್ತಾ ಇದೆ. ಈಗ ನಮ್ಗೆ ಒಮ್ಮತ ಕೊಟ್ಟು ಮಾಡಿ ಅಂತ ಹೇಳಿ ಸಹಕಾರ ಕೊಟ್ರೆ ಮಾಡೋದು ದೊಡ್ಡ ವಿಷಯ ಆಗಿರ್ಲಿಲ್ಲ, ಮಾಡ್ಬೋದಿತ್ತು. ನಮ್ಗೆ ಸೈಡ್ ಮುಟ್ಬೇಡಿ ಇಲ್ಲಿ ಮುಟ್ಬೇಡಿ ಅಂದಾಗ ನಾವು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನಮ್ಗೆ ಇರೋದು 5 ವರ್ಷ ಅವಧಿ, ಅದಾಗಿ ಊರ್ನವ್ರನ್ನೆಲ್ಲ ನೆಕ್ಸ್ಟ್ ಮಾಡ್ತೀವಿ ಅನ್ನೋದು ಹಿಂಸೆ ಆಗ್ತದೆ. ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಏನು ಇದು ಮಾಡಿದ್ವಿ. ಎಲ್ಲ ನಮ್ಮ ಕಡೆಯಿಂದ JCB ಎಲ್ಲ ತಂದಿದ್ದು ಹೋದ ಸರಿಯ. ನಮ್ಗೆ ಇಲ್ಲೊಂದು ಕೆಲವೊಂದು ಜನಗಳು ಅದರಲ್ಲಿ ನಮ್ಗೆ ಮಾಡ್ಲಿಕ್ಕೆ ಬುದ್ಧಿಲ್ಲ. ಯಾವಾಗ ಚರಂಡಿ ಇಂಪ್ರೂವ್ಮೆಂಟ್ ಆಗುತ್ತೆ, ರೋಡ್ ಸ್ವಲ್ಪ ಉಳಿತದೆ. ನೀರು ಫುಲ್ಲು ರೋಡಲ್ಲಿ ಹೋದ ಕಾರಣ ರೋಡ್ ಹಾಳಾಗಿದೆ ಅಷ್ಟೇ. ಹೋದ್ ಸರಿನು ಪ್ಯಾಚ್ ವರ್ಕ್ ಮಾಡಿದ್ರೇನು ಪ್ಯಾಚ್ ವರ್ಕ್ ಮಾಡಿ ಹಿಂದ್ಗಡೆನೆ ರೋಡ್ ಅವ್ರ ಜೊತೆನೆ ಹೋಯ್ತು. ರಸ್ತೆಯಲ್ಲೇ ನೀರು ಬಂದ್ರೆ ಮತ್ತೆ ರೋಡ್ ಹೌದು, ಆ ತರ ಆಗಿ ಪ್ರಾಬ್ಲಮ್ ಆಗಿದೆ. ಫಸ್ಟ್ ಇದು ಒಂದು ಒಳ್ಳೆ ರೋಡ್ ಮಾಡಿಕೊಟ್ರೆ ಒಳ್ಳೇದಾಗ್ತದೆ. ಗಣೇಶ್ ಸರ್, ನೀವು ನಮ್ಮನ್ನ ಮಾತಾಡಿಸಿ ನಿಮ್ಗೊಂದು ಒಳ್ಳೆ ಥ್ಯಾಂಕ್ಸ್. ನಿಮ್ಮ ಹೆಸರು? ಪ್ರತಿಮಾ ಅಂತ ಹೇಳಿ. ಊರಿಂದ ಬಂದಿದೆ ಸರ್? ಬೆಂಗಳೂರು. ಈಗ ನಮ್ಮ ಈ ಮಲೆನಾಡು ಭಾಗಕ್ಕೆ ಬಂದಿದ್ರಿ, ನಮ್ಮ ರಾಣಿಜರಿ, ಬಲರಾಯನದುರ್ಗ ಮತ್ತೆ ಬಂಡಾಜೆ ಫಾಲ್ಸ್ ಕಡೆ ಎಲ್ಲ ಹೇಗೆ ಅನ್ಸುತ್ತೆ ಸರ್? ಬಂಡಾಜೆಗೆ ಹೋಗಿಲ್ಲ, ಬಟ್ ಎಲ್ಲ ಸೂಪರ್ ಪ್ಲೇಸ್ ಸರ್. ಸರ್ ಈಗ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಈ ರಸ್ತೆ ಬಗ್ಗೆ ಏನ್ ಅನ್ಸ್ತೀರಾ ಸರ್? ರಸ್ತೆ ಸರ್ ರೆಡಿ ಮಾಡ್ಬೇಕು ಸರ್, ಜನಗಳು ಬರೋದಕ್ಕೆ. ಈ ಟೊಂಪಗಳದೆಲ್ಲ ಇಲ್ಲ, ಬೈಕರ್ ಬಿಡಬಾರ್ದು, ಬೈಕರ್ಸ್. ಹೌದೌದು, ತುಂಬಾ ಇದು ಮಾಡ್ತಾರೆ ಅಂತಲ್ಲ. ನೆಕ್ಸ್ಟ್ ಎಲ್ಲ ಇಲ್ಲ ಬೇಕಾರೆ ನೆಕ್ಸ್ಟ್ ವರ್ಷ ಮೋಸ್ಟ್ಲಿ ಅವರು ಬೈಕರ್ ಅಲೌ ಮಾಡಲ್ಲ. ಅದೇ ಅಲ್ಲೆಲ್ಲ ಬಿದ್ದಿಕ್ಕಿದ್ದು ಏನಾದ್ರು ಪೆಟ್ ಮಾಡ್ಕೊಂಡ್ರೆ ಸ್ಥಳೀಯರು ಕೂಡ ಹೇಳ್ತಾ ಇದಾರೆ, ಗಾಡಿಗಳು ಹೋಗ್ಬಿಡ್ತವೆ, ಏನಾರು ಆಗ್ಬಿಡುತ್ತೆ. ಈಗ ನಿಮ್ ಬೈಕ್ ಎಲ್ಲ ಹೆಂಗ್ ಬಂತು ಸರ್ ಆ ಕೆಸರಲ್ಲಿ? ಬಂದ ಸರ್, ಏನ್ ಮಾಡಕ್ಕೆ ಕಳ್ಕೊಂಡ್ರೆ ಇಲ್ಲ ಹಂಗೆ. ನಿಮ್ಮ ಹೆಸರು? ಮನೋಜ್ ಅಂತ. ಅವ್ನ್ ಕೇಳಿ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಸರ್ ಈಗ ಮಲೆನಾಡು ಭಾಗಕ್ಕೆಲ್ಲ ಬಂದಿದ್ರಿ, ಈ ನಮ್ಮ ರಾಣಿಜೇರಿ ಬಗ್ಗೆ, ನಮ್ಮ ಈ ಕಡೆ ಮಲೆನಾಡು ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ವಾತಾವರಣ ತುಂಬಾ ಚೆನ್ನಾಗೈತೆ. ಇದೇ ಫಸ್ಟ್ ಟೈಮ್ ನಾವು ಟ್ರೆಕ್ಕಿಂಗ್ ಅಂತ ಬಂದಿದ್ವಿ. ಹೇಗಿದೆ ಸರ್? ಯಾವ ಪ್ಲೇಸಿಗೆಲ್ಲ ಹೋಗಿದ್ರಿ ಸರ್? ಅಂದ್ರೆ ನಾವು ಕುದುರೆಮುಖ, ಇವಾಗ ರಾಣಿಜೇರಿ ಇಲ್ಲೇ, ಮತ್ತೆ ಬಲರಾಯನದುರ್ಗ ಕೋಟೆ ಎಲ್ಲ ಹೋಗಿಲ್ಲ? ಇಲ್ಲ ಸರ್, ಹೋಗ್ಬೇಕು. ಈಗೆಲ್ಲ ಇಲ್ಲಿ ಬಂದಾಗ ಇಲ್ಲಿನ ವ್ಯವಸ್ಥೆ ಎಲ್ಲ ಯಾವ ತರ ಇದೆ ಸರ್? ಚೆನ್ನಾಗಿದ್ಯಾ? ಅಂದ್ರೆ ತುಂಬಾ ಚೆನ್ನಾಗೈತೆ. ಇನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಇನ್ನು ಮಾಡ್ಬೇಕು. ಅಂದ್ರೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಹೌದು, ಕರೆಂಟ್ ಹೋದ್ರೆ ನೆಟ್ವರ್ಕ್ ಇಲ್ಲ ಬಿಡಿ, ಅದೆಲ್ಲ ಕಡೆ ಇದೆ. ಎಷ್ಟು ಹೇಳಿದ್ರು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವ್ದು ಇಲ್ಲ. ಬಟ್ ಈಗ ರಸ್ತೆ ಬಗ್ಗೆ ಹೇಳಕ್ಕೆ ರಸ್ತೆ ಅಂದ್ರೆ ಇದು ಫಾರೆಸ್ಟ್ ಏರಿಯಾ ಅಲ್ವಾ, ಅಂದ್ರೆ ಅದು ಮಾಡಕ್ಕೆ ಪರ್ಮಿಷನ್ ಇಲ್ಲ. ಅಲ್ಲ, ಈಗ ಅವರೇ ಈಗ ಟಿಕೆಟ್ ಎಲ್ಲ ಮಾಡ್ಕೊಂಡು ಮತ್ತೆ ಅದೇ ಅನುದಾನದಲ್ಲಿ ಮಾಡ್ಬೋದು ಅಂತಂದ್ರೆ ಅದು ಸರ್ಕಾರಕ್ಕೆ ಅದು ಇನ್ನು. ನಿಮ್ಮ ಹೆಸರು? ಚೇತನ್ ಕುಮಾರ್ ಅಂತ ಸರ್, ರೆವಿನ್ಯೂ ಡಿಪಾರ್ಟ್ಮೆಂಟ್. ಸರ್ ಯಾವ ಊರು ಸರ್ ನಿಮ್ದು? ಸರ್ ನಮ್ದು ಬಿಜಾಪುರಿಂದ ಬಂದೀವ್ರಿ. ಫುಲ್ ಅಂದ್ರೆ ಫುಲ್ ಮಸ್ತ್. ಈ ಟೈಮ್ದಾಗ ವಿಸಿಟ್ ಮಾಡ್ಬೇಕಂತ ಪ್ಲೇಸ್ ಗಳಿಗೆ ಬಂದೀವಿ. ಅಲ್ಲಂದ್ರೆ ಫುಲ್ ಆಫ್ ರೋಡಿಂಗ್ ಇತ್ತು, ಹಿಂಗ ಮಾಡಿ ಬಂದೇವಿ. ಫುಲ್ 1 ನಂಬರ್ ಐತಿ. ಅದೇ ರೀತಿ ನಮ್ಮ ಈ ಭಾಗಕ್ಕೆ ಬರುವಂತ ಪ್ರವಾಸಿಗರು ಈ ರಸ್ತೆಯಲ್ಲಿ ಹೆಂಗ ಅನ್ಸುತ್ತೆ?
ಚಲೋ ಇದೆ. ಎಲ್ಲಾನು ನೀವು ರೇನ್ ಜಾಕೆಟ್, ಛತ್ರಿ ಅವನ್ನೆಲ್ಲಾ ಮೇನ್ ತಗೊಂಡ್ ಬರ್ರಿ. ಬಟ್ ಬರೋದ್ ಬರ್ತೀರಿ ಅಲ್ಲಿ ಇಲ್ಲಿ ಹೊಲಸ್ ಮಾಡಿ ಹೋಗ್ಬೇಡ್ರಿ ದಯವಿಟ್ಟು. ಯಾಕಪ್ಪ ಅಂದ್ರಿ ಪ್ರಕೃತಿ ನೋಡಿದ್ರ ಬಾಳ್ ಅಲ್ಲಿಂದ ಇಲ್ಲಿಗ್ ಬಂದಿರ್ತೀವಿ ನೋಡಾಕ್ ನಾವು. ಇಲ್ಲಿ ಬಂದ್ ಅದನ್ನೆಲ್ಲ ಹೊಲಸ್ ಮಾಡಿ ಹೋಗ್ಬಿಟ್ರ ಈ ಲೋಕಲ್ಸ್ ದವ್ರಿಗೆ ತೊಂದ್ರೆ, ಮತ್ ಹಿಂಗ್ ಟೂರಿಸ್ಟ್ ಬರೋರ್ಗೆ ತೊಂದ್ರೆ. ಯಾಕಪ್ಪ ಅಂದ್ರೆ ಅಲ್ಲಿ ಹೊಲಸ್ ಮಾಡಿ ಹೋಗ್ಬಿಟ್ಟಿರ್ತೀರಿ. ಅಪ್ಪ ಅಲ್ಲಿಂದ ಎಷ್ಟ್ ಚಂದ ಇತ್ತು ಎಲ್ಲಾ ಸೋಶಿಯಲ್ ಮೀಡಿಯಾದಾಗ ನೋಡಾಕ್, ಇಲ್ಲಿ ಬಂದ್ ಈ ತರ ಐತಂತ ಮಾಡ್ಸಕ್ ಹೋಗ್ಬೇಡ್ರಿ. ಬರ್ರಿ ಇಂಥವೆಲ್ಲಾ ಪ್ಲೇಸ್ ಗಳನ್ನ ವಿಸಿಟ್ ಮಾಡ್ರಿ. ಜೀವನದಾಗ ಏನಿಲ್ಲ. ಅಲ್ಲ, ಇದು ಒಂದು ಡೇಂಜರ್ ಪ್ಲೇಸ್ ಕೂಡ. ಹೌದು. ಅವ್ರಿಗೆ ಹೇಳಕ್ಕೆ ಈಗ ಬಂದವರಿಗೆ ಏನ್ ಹಾ ಹೌದು, ಬಾಳ್ ಡೇಂಜರ್ ಐತ್ರಿ. ಇಲ್ಲೆಲ್ಲಾ ನೋಡ್ಬಿಟ್ರಿ, ಇವಾಗ ನೋಡ್ರಿ ಇಲ್ಲಿ ಬಿದ್ರೆ ಬಾಡಿ ಸಮಯಕ್ಕೆ ಸಿಗಲ್ಲ. ಸ್ವಲ್ಪ ಜಾಗ್ರತೆ ಅಂದ್ರೆ ಸ್ವಲ್ಪ ಸೇಫ್ಟಿ ಎಲ್ಲಾ ಇರ್ರಿ. ಉಪದಿಪ್ಪಿ ಮಾಡಾಕ್ ಹೋಗ್ಬೇಡ್ರಿ. ಇವಾಗ ಫ್ರೆಂಡ್ಸ್ ಎಲ್ಲಾ ಬಂದಿರ್ತಾರೆ ಇಂಥ ಪ್ಲೇಸ್ ಅಲ್ಲಿ, ಆತರ ಹುಡುಗಾಟಕ್ಕೆ ಬೇಡ. ಯಾಕಪ್ಪ ಅಂದ್ರೆ ಇದು ಬಾಳ್ ಡೇಂಜರ್ ಇದ್ ಪ್ಲೇಸ್. ನಿಮ್ಮ ಹೆಸರು? ಅಭಿಷೇಕ್ ಅಂತ ಸರ್. ಸರ್, ಈಗ ನೀವು ಎಲ್ಲಿಂದ ಬಂದಿರೋದು? ನಾವು ಇಲ್ಲಿ ಕಳಸ ಇರಬಿಲ್ ಸರ್, ಲೋಕಲ್. ಈಗ ರಾಣಿಜರಿಗೆ ನಿಮ್ಮ ರಿಲೇಟಿವ್ ಅವರನ್ನೆಲ್ಲ ಕರ್ಕೊಂಡ್ ಬಂದ್ರಿ. ಹೌದು. ಅವ್ರಿಗೆ ಎಷ್ಟು ಖುಷಿ ಆಗಿದೆ, ಬಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದೆ ಸರ್, ಫಸ್ಟ್ ಟೈಮ್ ಬರೋದು ಇಲ್ಲಿ ರಾಣಿಜರಿ. ತುಂಬಾ ಇದು ಚೆನ್ನಾಗಿದೆ ಪ್ಲೇಸ್, ಬಾರಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ವಿ, ಅದ್ರ ಬಾರಿ ಖುಷಿ ಆಗ್ತಿದೆ ನೋಡೋದಿಗೆಲೆ. ಮಂಜು ಕವಿದ ವಾತಾವರಣ ಇದೆ ಫುಲ್ ಸುತ್ತಮುತ್ತ. ಆದ್ರೂ ಇದೊಂದು ಫಸ್ಟ್ ಟೈಮ್ ಬಂದು ಬಾರಿ ಖುಷಿ ಆಗ್ತಿದೆ ನಮಗೆಲ್ಲ. ಈಗ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ, ಹೊರ ಜಿಲ್ಲೆಗಳಿಂದೆಲ್ಲ ಬರ್ತಾರೆ ಈ ಪ್ರವಾಸಿಗರು. ನಂತರ ಕೆಲವು ಚಿತ್ರಣ ಎಲ್ಲ ತೋರಿಸ್ತಾರೆ, ಸೆಲ್ಫಿ ತೆಗೆಯೋದು. ಅಂದ್ರೆ ಇಲ್ಲಿ ಫುಲ್ ಡೀಪ್ ಇದೆ, ಒಂದು 5-6 ಸಾವಿರ ಅಡಿ ಹೌದೌದು ಪ್ರಪಾತ ಕೂಡ ಇದೆ. ಬಟ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಆದ್ರೆ ಸ್ವಲ್ಪ ಸೇಫ್ಟಿ ಜಾಗ್ರತೆ ಮಾಡ್ಕೋಬೇಕು ಇಲ್ಲಿ. ಅಂದ್ರೆ ಬರೋದು ದಾರಿ ಸಹ ಇದಿಲ್ಲ ಸರ್ ಇಲ್ಲಿ ಬರೋಕೆ. ದಾರಿ ಇದು ರೋಡಿನ ವ್ಯವಸ್ಥೆ ಆಗ್ಬೇಕು ಇಲ್ಲಿ. ಏನಾದ್ರೂ ತುರ್ತು ಸಂದರ್ಭದಲ್ಲಿ ಏನು ಘಟನೆ ಸಂಭವಿಸಿದ್ರೆ ಇಲ್ಲಿ ವೆಹಿಕಲ್ ಕೂಡ ಇಲ್ಲ ಅದು ಬಾರಿ ಕಷ್ಟ ಇದೆ. ರೋಡಿನ ವ್ಯವಸ್ಥೆ ಚೆನ್ನಾಗಬೇಕು. ಫಸ್ಟ್ ಟೈಮ್ ಬಂದು ಅದೇ ರೋಡಿನ ವ್ಯವಸ್ಥೆ ಮಾಡಿದ್ರೆ ಬಟ್ ಪ್ರವಾಸಿಗರು ಮಕ್ಕಳೆಲ್ಲ ಕರ್ಕೊಂಡು ಬಾರಿ ಇದು. ನಾವು ಈಗ ಬರ್ತಿದ್ವಿ ನೋಡಿ, ಗ್ರೂಪ್ ಆಗಿ ಬಂದಿದ್ವಿ. ಬಾರಿ ಕಷ್ಟ ಆಗ್ತಿದೆ ಬರಕ್ಕೆ. ರೋಡಲ್ಲಿ ಸೈಡಲ್ಲೇ ಬಂದ್ವಿ ಆ ರೋಡಲ್ಲಿ. ಈ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಚಾನಲ್ ಬಗ್ಗೆ ಇದೆ ಅಭಿಪ್ರಾಯ. ಅದೇ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಚಾನಲ್ ಬಗ್ಗೆ ತುಂಬಾ ಇದಿದೆ ಸರ್. ಇದು ತುಂಬಾ ಇದನ್ನು ತುಂಬಾ ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಎಲ್ಲರೂ ತುಂಬಾ. ನಾನು ಕೂಡ ಇದು ಚಾನಲ್ ಇದ್ರ ಬಗ್ಗೆ ಇದು ಮಾಡ್ತಿದ್ದೇನೆ. ನಮ್ಮ ಪ್ರಮೋದ್ ಅಂತ. ಸರ್, ಯಾವರು ಸರ್? ನಮ್ದು ನೇಟಿವ್ ಫ್ರಮ್ ಟಿಪ್ಪು. ಹೇಗಿದೆ ಸರ್ ಈ ವೆದರು? ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಏನು ಸೇಫ್ಟಿ ಎಲ್ಲ ಇದೆ ಸರ್? ಈಗ ರಸ್ತೆ ಬಗ್ಗೆ ಆಗ್ಲಿ, ಮತ್ತೆ ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಹೋಗ್ತಿರಲ್ಲ, ಅದಕ್ಕೆ ಸೇಫ್ಟಿ ಇದೆ. ಬಟ್ ಬಾಟಲ್ಸ್ ಎಲ್ಲ ಯಾರು ಅಲ್ಲೇ ಥ್ರೋ ಮಾಡಬಾರ್ದು, ಅದೊಂದು ರಿಕ್ವೆಸ್ಟ್. ಎಷ್ಟೇ ಎಕ್ಸ್ಪ್ಲೋರ್ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಯು ಶುಡ್ ಅವೇರ್ ಆಫ್ ನಾವೇನ್ ಪ್ಲೇಸಿಗೆ ಬಂದಿದ್ವಿ ಅವೇರ್ನೆಸ್ ಇಟ್ಕೊಂಡು ಕಷ್ಟ ಏನಾಗಲ್ಲ ತರ್ಬೋದು ವಾಪಸ್. ಪ್ಲಾಸ್ಟಿಕ್ ನ ಥ್ರೋ ಮಾಡಬಾರ್ದು ಅಷ್ಟೇ. ಬಟ್ ಇಲ್ಲಿ ಬಂದ ಪ್ರವಾಸಿಗರಿಗೆ ಇಲ್ಲಿನ ಒಂದು ವ್ಯವಸ್ಥೆ ಪ್ರವಾಸೋದ್ಯಮ ಏನ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಏನ್ ವ್ಯವಸ್ಥೆ ಇದೆ ಲೇಡೀಸ್ ಬಂದವರಿಗೆ? ವಾಶ್ರೂಮ್ ಇಲ್ಲ, ಆ ತರದ್ದೇನು ಇನ್ನೂ ಫೆಸಿಲಿಟೀಸ್ ಏನು ಆಗಿಲ್ಲ. ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಅಧಿಕಾರಿಗಳಿಗೆ ಆದಷ್ಟು ಬೇಗ ಆಗ್ಬೇಕು ಅಂತ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಬೇಕು ಅನ್ಸುತ್ತೆ. ಶುಡ್ ಲುಕ್ ಆನ್ ದಟ್. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು. ರಾಧಿ ಹೆಲ್ಮೆಟ್ ಮಾಡಿದ ಎಂಕುಲ ನರವಣಿತ ಆರು ಪ್ರಾಣಿ ಅದು. ಸರ್, ಯಾವ ಊರಿಂದ ಬಂದಿದ್ದು? ನಾವು ಹಿರಿಯರು ಸರ್. ಹಿರಿಯೂರು. ಹೌದು ಸರ್. ಹೇಗೆ ಸರ್ ಈ ನಮ್ಮ ಥ್ಯಾಂಕ್ ಯು ಸರ್. ಈ ಮಲೆನಾಡು ಭಾಗಕ್ಕೆ ಬಂದಿದ್ರಿ, ತುಂಬಾ ಖುಷಿ ಆಗ್ತಿದೆ ಸರ್. ರಾಣಿಜರಿ ಕಡೆ ಇವರೆಲ್ಲ ನನ್ನ ಫ್ರೆಂಡ್ಸ್, ಇವರೆಲ್ಲ ನಮ್ ಕರ್ಕೊ ಬಂದ್ರು. ರಸ್ತೆ ಬಗ್ಗೆ ಮತ್ತೆ ಇಲ್ಲಿನ ವಾತಾವರಣ ಬಗ್ಗೆ ಕೆಟ್ಟ ಕೆರ ಹಿಡ್ದಿದೆ ಸರ್ ರಸ್ತೆ ಮಾತ್ರ. ವಾತಾವರಣ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇಷ್ಟ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ನೋಡಿ ವೀಕ್ಷಕರೇ, ಇದು ನೋಡಿ ಎಷ್ಟೊಂದು ಇದು ಮಾಡ್ತಾರೆ. ಇದನ್ನು ನೋಡುವುದಕ್ಕೆ ತುಂಬಾ ಜನ ಹರಸಾಹಸ ಪಡ್ತಾ ಇದ್ದಾರೆ. ನೀವೇನ್ ನೋಡ್ತಾ ಇದ್ರಿ, ಈ ಬೈಕ್ನವರ ಉಚಿತನ ನೋಡಿ ಯಾವ ತರ ಇದೆ ಅಂತ.
ಕೆಳಗಿಂದ ಪಿಕಪ್ ಕೂಡ ಬರೋಕ್ಕಾಗಲ್ಲ. ಇವರು ಆ ಚರಂಡಿಯಲ್ಲಿ ಸಾಹಸ ಮಾಡ್ತಾ ಇದ್ದಾರೆ. ಇದನ್ನು ಪೊಲೀಸ್ನವರಾಗಲಿ ನಮ್ಮ ಗ್ರಾಮದ ಜನರು ಆಗಲಿ ಯಾರಿಗೆ ಕೂಡ ಅವರು ಭಯ ಪಡಲ್ಲ ಅಂತ ಒಂದು ನೋಡಿ ಉಚಿತನ. ಅದೇ ಗಾಡಿ ಅವನಲ್ಲಿ ಅಂತಾರ ಅವ್ರೆಲ್ಲ ಅವ್ರೆ ನೋಡಿ ಎಷ್ಟು ಜನ ಸಂಖ್ಯೆ ಬರ್ತಾ ಇದ್ದಾರೆ. ಯಾರು ಹೇಳಿದ್ದು? ಇಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರು ಯಾರಿಗೂ ಕೇರ್ ಮಾಡ್ತಾ ಇಲ್ಲ ಅಂತ ಜನರು. ಯಾರ ಬಳಿಯಲ್ಲಿತ್ತು ಕೂಡಲೇ ಎಚ್ಚೆತ್ಕೊಂಡು ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳಿದ್ದಾರೆ ಮತ್ತು ನಮ್ಮ ಬಾಳೂರು ಪೊಲೀಸ್ ಠಾಣೆಯವರು ಸ್ವಲ್ಪ ಗಂಭೀರವಾಗಿ ಇದನ್ನು ಅವರಿಗೆ ಫೈನ್ ಹಾಕೋದಾ ಇಲ್ಲ ಅಥವಾ ಈ ಥರ ಉಚಿತನ ತೋರಿಸಿದ್ರೆ ಓಮಿನಿಯವರು ಕೂಡ ಹೋಗಿದ್ದಾರೆ. ಹೇಳಿದ ಒಂದು ಮಾತು ಕೇಳೋದಿಲ್ಲ ಇಲ್ಲಿ ಅಂತ ಒಂದು ಸ್ಥಿತಿ ಆಗಿದೆ. ನೋಡಿ ವೀಕ್ಷಕರೇ, ಈ ರಸ್ತೆಯಲ್ಲಿ ಪ್ರವಾಸಿಗರ ಒಂದು ಎಷ್ಟೊಂದು ಉಚಿತನ ಇದೆ ಅಂತ ನೋಡ್ಬೋದು. ನೋಡಿ ಇದು ಪಾಯಿಂಟ್, ಇದು ರಾಣಿಜರಿ ಹೋಗ್ಲಿಕ್ಕೆ ಇಲ್ಲಿಂದ ಉಚಿತನ ಇದು ಮಾಡ್ತಾರೆ ಬೈಕ್ನವರು. ಎಷ್ಟು ಹೇಳಿದ್ರು ಯಾರು ಮಾತು ಇಲ್ಲಿ ಸ್ಥಳೀಯರಾಗಲಿ ಡಿಪಾರ್ಟ್ಮೆಂಟಿಂದ ಯಾವುದೇ ನಾವು ಬಂದೀವಿ, ಈಗ ಯಾವ ಥರ ಹೋಗೋದು ಅಂತ ನಮಗೂ ಗೊತ್ತಾಗ್ತಿಲ್ಲ. ಬರಲಿ ತಗೊಂಬರಕ್ಕೆ ಬಂದಿದ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.